ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವಿಕಲಚೇತನರಿಗೆ ಗೌರ್ಮೆಂಟ್ ಕಡೆಯಿಂದ ಹಲವಾರು ರೀತಿಯ ಸೌಲಭ್ಯಗಳು ಬರ್ತವೆ. ಅದಕ್ಕೆ ಅರ್ಜಿಯನ್ನ ಕರೀತಾರೆ. ಆದ್ರೆ ವಿಕಲಚೇತನರಿಗೆ ಆ ಮಾಹಿತಿನೇ ಇರೋದಿಲ್ಲ, ಮಾಹಿತಿ ಕೊಡೋರು ಕೂಡ ಇರೋದಿಲ್ಲ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತಿದ್ದೇನೆ. ಸೆಪ್ಟೆಂಬರ್ 20ರೊಳಗೆ ನೀವು ಈ ಯೋಜನೆಗಳಿಗೆ ಅರ್ಜಿಯನ್ನ ಸಲ್ಲಿಸಬಹುದು. ಹಾಗಿದ್ರೆ ಆ ಯೋಜನೆಗಳು ಯಾವನ್ನ ನೋಡೋಣ ಬನ್ನಿ. ಮೊದಲನೇದಾಗಿ ನಿಮಗೆ ಶಿಕ್ಷಣ ಮತ್ತು ಪ್ರೋತ್ಸಾಹ ಯೋಜನೆ. ಇದರಲ್ಲಿ ವಿದ್ಯಾರ್ಥಿಗಳಾಗಿದ್ದಲ್ಲಿ, ನೀವು ವಿಕಲಚೇತನರಾಗಿದ್ದಲ್ಲಿ ನಿಮಗೆ ಪ್ರೋತ್ಸಾಹಧನ ಕೊಡ್ತಾರೆ. ಹಾಗೂ ನಿಮಗೆ ಶಿಕ್ಷಣಕ್ಕೆ ಏನಾದರೂ ಅಗತ್ಯವಿದ್ದಲ್ಲಿ ನಿಮಗೆ ಕಿಟ್ಗಳು, ಲ್ಯಾಪ್ಟಾಪ್ ಅಥವಾ ಇತರೆ ನಿಮಗೆ ಅಂಗವಿಕಲ ಸಂಬಂಧಪಟ್ಟ ರೀತಿ ಕಿಟ್ಗಳನ್ನು ನಿಮಗೆ ಕೊಡ್ತಾರೆ. ನಂತರದಾಗಿ ಆರೋಗ್ಯ ಮತ್ತು ಪುನರ್ವಸತಿ ಯೋಜನೆ. ಇದರಲ್ಲಿ ನಿಮ್ಮ ವಿಕಲಚೇತನರಾಗಿದ್ದಲ್ಲಿ ನಿಮಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ತಿದ್ರೆ ಅದಕ್ಕೆ ನಿಮಗೆ ಸಹಾಯಧನವನ್ನು ನೀಡ್ತಾರೆ. ನಂತರ ಉದ್ಯೋಗ ಮತ್ತು ಸ್ವಾವಲಂಬನೆ ಯೋಜನೆ. ಇದರಲ್ಲಿ ನಿಮಗೆ ಉದ್ಯೋಗನ ಕೈಗೊಳ್ಳಲು ಅಥವಾ ವ್ಯಾಪಾರ ಮಾಡಲು ಗೌರ್ಮೆಂಟ್ ಕಡೆಯಿಂದ ನಿಮಗೆ ಸಹಾಯಧನ ನೀಡ್ತಾರೆ. ಹಾಗೂ ನೀವೇನಾದರೂ ಹ್ಯಾಂಡಿಕ್ಯಾಪ್ಟ್ ಆಗಿದ್ದಲ್ಲಿ ನಿಮಗೆ ವೀಲ್ ಚೇರ್ ಅಥವಾ ಮೋಟಾರ್ ಸೈಕಲ್ಗಳ ಅವಶ್ಯಕತೆ ಇದ್ದಲ್ಲಿ ಮೋಟಾರ್ ಸೈಕಲ್ ನಿಮಗೆ ಕೊಡ್ತಾರೆ ಸ್ನೇಹಿತರೆ. ನಂತರದಾಗಿ ದೈನಂದಿನ ಜೀವನ ಸಹಾಯ. ಅಂದ್ರೆ ನಿಮಗೆ ದೈನಂದಿನ ಜೀವನದಲ್ಲಿ ಏನಾದರೂ ಅಗತ್ಯವಿದ್ದಲ್ಲಿ, ನೀವು ಹ್ಯಾಂಡಿಕ್ಯಾಪ್ಟ್ ಆಗಿದ್ದು ನಿಮಗೆ ದೈನಂದಿನ ಜೀವನದಲ್ಲಿ ಏನಾದರೂ ಹೆಲ್ಪಿಂಗ್ ಬೇಕಿದ್ರೆ ಗೌರ್ಮೆಂಟ್ ಕಡೆಯಿಂದ ಕೂಡ ಅದಕ್ಕೆ ತಕ್ಕಂತೆ ನಿಮಗೆ ಸಹಾಯಧನವನ್ನು ನೀಡ್ತಾರೆ. ಸೊ ಇವಿಷ್ಟು ಯೋಜನೆಗಳು ನಿಮಗೆ ಚಾಲ್ತಿಯಲ್ಲಿದ್ದು ಸೆಪ್ಟೆಂಬರ್ 20ರೊಳಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಹಾಗಿದ್ರೆ ಈ ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕು ಅಂತಂದ್ರೆ ಸೇವಾ ಸಿಂಧು ಅಥವಾ ಗ್ರಾಮ 1, ಕರ್ನಾಟಕ 1, ಬೆಂಗಳೂರು 1 ಕೇಂದ್ರಗಳಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ, ಹಾಗೂ ಇದೇ ತರ ಮಾಹಿತಿಯಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾರಾದರೂ ಅಂಗವಿಕಲರು ಇದ್ದಲ್ಲಿ ಅಥವಾ ವಿಕಲಚೇತನ ಇದ್ದಲ್ಲಿ ಈ ವಿಡಿಯೋನ ಶೇರ್ ಮಾಡಿ. ಎಲ್ರಿಗೂ ಧನ್ಯವಾದ.